నమస్తే. ఎస్. బెంగుళూరు గురూజీ. మాది బెంగుళూరు. మీ ఊరు పేరు ఏజ్ చెప్పి ఇఫ్ యూ వాంట్ యూ కెన్ స్పీక్ ఇన్ కన్నడ డైరెక్ట్లీ, ನಾಟ್ ಎ ಪ್ರಾಬ್ಲಮ್. ಕನ್ನಡನೇ ಹೇಳ್ತೀನಿ ಗುರುಜಿ. ಓಕೆ. ಹೆಸರು ಸುಬ್ಬಲಕ್ಷ್ಮಿ, ಬೆಂಗಳೂರಿಂದ. ಅರುಣ గారు ಜಾಯಿನ್ ಮಾಡ್ಸಿರೋದು ಕ್ಲಾಸ್ಗೆ. ನಿರಾರ ಕ್ಲಾಸ್ಗೂ ಜಾಯಿನ್ ಆಗಿದ್ದೆ. ಲಕ್ಷ್ಮಿ ಸಮಯಂಗೂ ಜಾಯಿನ್ ಆಗಿದ್ದೆ. ಪ್ರಾಣ ಸಮಯಂಗೂ ಜಾಯಿನ್ ಆಗಿದ್ದೆ ಗುರುಜಿ. ನಂಗೆ ತುಂಬಾ ತಲೆನೋವು ಬರ್ತಾ ಇತ್ತು ಗುರುಜಿ. 10 ವರ್ಷದಿಂದ ಇತ್ತು ತಲೆನೋವು. ನಾನ್ ನಿರಾರ ಕ್ಲಾಸ್ಗೆ ಜಾಯಿನ್ ಆದ್ಮೇಲೆ ನಂಗೆ ತಲೆನೋವು ಹೋಗಿದೆ. ನಾನು ಹೋಗಿದ್ದ ಹಾಸ್ಪಿಟ್ಲ್ ಅಂತೂ ಇಲ್ಲ, ಅಷ್ಟು ಹಾಸ್ಪಿಟ್ಲ್ ತಿರುಗಿದ್ದೀನಿ, ಅಷ್ಟೇ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ನಿರಾರ ಕ್ಲಾಸ್ಗೆ ಬರಕ್ ಮುಂಚೆನೂ ತಗೊಂಡಿದ್ದೆ ಗುರುಜಿ ಟ್ಯಾಬ್ಲೆಟ್. ನಿರಾರ ಕ್ಲಾಸ್ಗೆ ಯಾವಾಗ ಜಾಯಿನ್ ಆದ್ನೋ ಅವತ್ತಿಂದ ಇದುವರೆಗೂ ಒಂದ್ ಟ್ಯಾಬ್ಲೆಟ್ ಹಾಕೊಂಡಿಲ್ಲ ನಾನು. ತುಂಬಾ ಚೆನ್ನಾಗಿದೆ. ಕಾಲ್ ನೋವೆಲ್ಲ ಹೋಗಿದೆ, ತಲೆನೋವು ಹೋಯ್ತು. ನಂಗೆ ತುಂಬಾ ಖುಷಿ. ನಿಮಗ್ ತುಂಬಾ ಥ್ಯಾಂಕ್ಸ್ ಗುರುಜಿ. ಅರುಣ ಅವ್ರಿಗೂ ಥ್ಯಾಂಕ್ಸ್, ನಿಮ್ಗೂ ಥ್ಯಾಂಕ್ಸ್. ಕ್ಲಾಸ್ ಮಾತ್ರ ತುಂಬಾ ಇಷ್ಟ ಆಯ್ತು. ಲಕ್ಷ್ಮೀ ಸ್ವಾಮಿಯಂಗ್ ಮಾಡಿದೀನಿ. ಲಕ್ಷ್ಮೀ ಸ್ವಾಮಿದ್ರಲ್ಲೂ ಚೆನ್ನಾಗೆ ರಿಸಲ್ಟ್ ಬಂದಿದೆ ನಂಗೆ. ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಕ್ಲಾಸ್ ಸಿಕ್ಕಿರೋದಂದ್ರೆ ನಂಗೆ ಪುಣ್ಯ ಅನ್ಕೊಂತಾ ಇದೀನಿ ನಾನು. ನಾನ್ ಮುಂಚೆನೂ ಈಶ್ವರನ್ಗೆ ಜ್ಞಾನ ಮಾಡ್ತಾ ಇದ್ದೆ. ಅದು ಇವಾಗ ಅರುಣ ಅವ್ರ ಕಡೆಯಿಂದ ನಂಗೆ ಕ್ಲಾಸ್ ಸಿಕ್ಕಿದ್ದು. ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ. ಈ ಕ್ಲಾಸಲ್ಲಿ ಮಾತ್ರ ನಾನು ಲೈಫ್ ಲಾಂಗ್ ಇರ್ತೀನಿ. ಕ್ಲಾಸು ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿದೆ. ನೀವು ದುಡ್ಡು ತಗೊಂಡಿರನೇ ಕ್ಲಾಸ್ ಇಷ್ಟು ಜನಕ್ಕೆ ಇಷ್ಟು ಹೆಲ್ಪ್ ಮಾಡ್ತೀರಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಗುರುಜಿ ನನ್ಗಂತೂ. ನಾನು ಒಂದ್ ಕಾಲದಲ್ಲಿ ಮೆಡಿಟೇಷನ್ ಮಾಡಿದೀನಿ ಗುರುಜಿ. ಆದ್ರೂ ಮೆಡಿಟೇಷನ್ ಅಲ್ಲೂ ನಂಗೆ ಈ ತರ ರಿಸಲ್ಟ್ ಬಂದಿಲ್ಲ. ಆದ್ರೆ ಇವಾಗ ತುಂಬಾ ರಿಸಲ್ಟ್ ಬಂದಿದೆ ಇದರಿಂದ. ತುಂಬಾ ರಿಸಲ್ಟ್ ಬಂದಿದೆ. ನಮ್ಮ ಮಗಳನ್ನ ಜಾಯಿನ್ ಮಾಡ್ಸಿದೀನಿ ಗುರುಜಿ, ಯಶಸ್ವಿನಿ ಅಂತ. ಅವ್ರಿಗೂ ಸ್ವಲ್ಪ PCOD ಪ್ರಾಬ್ಲಮ್ ಇತ್ತು. ಈಗ ಅವರು ಫೀಡ್ ವರ್ಕ್ ಕೊಟ್ಟಿದ್ದಾರೆ. ಅವ್ರು ನಮ್ಮ ಮಗಳೇ. ತುಂಬಾ ಚೆನ್ನಾಗಿದೆ ಕ್ಲಾಸು, ನಂಗಂತೂ ತುಂಬಾ ಇಷ್ಟ ಆಗಿದೆ. ನಾವ್ ಕ್ಲಾಸ್ ಅಲ್ಲಿ ಜಾಯಿನ್ ಆಗ್ತಾನೆ ಇರ್ತೀನಿ ಗುರುಜಿ. ನಾನ್ ಮಾತ್ರ ಕ್ಲಾಸ್ ಬಿಡಕ್ಕಂತೂ ಇಷ್ಟ ಇಲ್ಲ. ತುಂಬಾ ರಿಸಲ್ಟ್ ಬಂದಿದೆ. ಕಾಲ್ ನೋವು ತುಂಬಾ ಬರ್ತಾ ಇತ್ತು ಗುರುಜಿ. ನನ್ಗೆ ಕಾಲ್ ನೋವು ಹೋಗ್ಬಿಟ್ಟಿದೆ, ತಲೆನೋವು ಹೋಯ್ತು. ಅದು ತುಂಬಾ ಖುಷಿ ಗುರುಜಿ ನಂಗೆ. ಎಷ್ಟು ತಲೆನೋವು ಗೊತ್ತಾ ನಮಗ್ ಬರ್ತಾ ಇದ್ದಿದ್ದು. ಸಿಕ್ಕಾಪಟ್ಟೆ ತಲೆನೋವು ಬರ್ತಾ ಇತ್ತು. ಡೈಲಿನೂ ಎರಡೆರಡು ಮಾತ್ರೆ ಒಂದೊಂದ್ ಮಾತ್ರೆ ಹಾಕೊಂದಿರಾ ಅಂತೂ ನಂಗೆ ನಿದ್ದೆ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಅಷ್ಟು ತಲೆನೋವು ಬರ್ತಾ ಇತ್ತು. ಆ ತಲೆನೋವು ನೋಡ್ರಿ ನಿರಾರ ಕ್ಲಾಸಿಗೆ ಜಾಯಿನ್ ಆದೆ ಗುರುಜಿ. ಅವತ್ತಿಂದನೇ ಇದುವರೆಗೂ ನಾನು ಒಂದ್ ಟ್ಯಾಬ್ಲೆಟ್ ತಗೊಂಡೇ ಇಲ್ಲ ಗುರುಜಿ. 2 ತಿಂಗಳಾಯ್ತು ಈಗ. ನಿರಾರ ಕ್ಲಾಸು ಲಕ್ಷ್ಮೀ ಸಂಯಮೂ ಮಾಡಿದ್ದೀನಿ, ಪ್ರಾಣ ಸಂಯಮೂ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಹೆಲ್ತ್ಗೆ ತುಂಬಾ ಚೆನ್ನಾಗ್ ಆಗಿದೆ. ನನ್ಗಿಷ್ಟ್ ಮಾತಾಡಕ್ಕೂ ಸ್ವಲ್ಪ ಧೈರ್ಯ ಇರ್ಲಿಲ್ಲ, ಭಯ ಪಟ್ಟೆ. ಇನ್ನು ಫಸ್ಟ್ ಒಂದ್ಸರಿ ಫೀಡ್ ವರ್ಕ್ ಕೊಡುವಾಗ ತುಂಬಾ ಭಯ ಆಗ್ತಾ ಇತ್ತು. ಆದ್ರೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಮಾತಾಡಕ್ಕೆ. ಮಾತಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ಬೇಕಂದ್ರೂ ಭಯ ಪಡ್ತಾ ಇದ್ದೆ. ನೀವು ನಿರಾರ ಕ್ಲಾಸಲ್ಲಿ ಹೇಳಿದ್ರಿ ಗುರುಜಿ, ಭಯ ಪಟ್ರೆ ಭಯದಿಂದಾನೇ ಭಯನ್ ತೆಗಿಬೇಕು ನೀವು. ಏನಾಗುತ್ತೆ ಅಂತ ಮುಂದೆ ಹೋಗಿ, ಅವಾಗ ನಿಮ್ಗೆ ಎಲ್ಲಾ ಧೈರ್ಯನೂ ಬರುತ್ತೆ, ಭಯ ಹೋಗ್ಬಿಡುತ್ತೆ ಅವಾಗ ಅಂತ ಹೇಳಿದ್ರಿ. ನಾನ್ ಅದೇ ತರಾನೇ ಮಾಡ್ತಾ ಇದ್ದೀನಿ ಗುರುಜಿ. ಅಂದ್ರೆ ತುಂಬಾ ಭಯ ಅವಾಗಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಕ್ಲಾಸಿಗೆ ಸೇರಿದ್ಮೇಲೆ ಸ್ವಲ್ಪ ಭಯ ಹೋಗಿರೋದು ಗುರುಜಿ. ಚೆನ್ನಾಗಿದ್ದೀನಿ ಗುರುಜಿ. ನಾನು ಅದೇ ಬರೋ ತಿಂಗಳಿಂದ ನಿರಾರ ಕ್ಲಾಸ್ಗೆ ನಮ್ಮ ಮಗನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಅರುಣ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಗುರುಜಿ. ನಿಮ್ಗೂ ತುಂಬಾ ಥ್ಯಾಂಕ್ಸ್ ಗುರುಜಿ. ನನ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ತುಂಬಾ ಇಷ್ಟ ಆಗಿದೆ ಕ್ಲಾಸ್ ಮಾತ್ರ. ಕ್ಲಾಸ್ ನೀವು ಸ್ಟಾರ್ಟ್ ಮಾಡಕ್ ಇನ್ನೂ ಅರ್ಧ ಗಂಟೆ ಇರ್ತೀರೇನೋ, ಅವಾಗ ಅಯ್ಯೋ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತಲ್ವಾ, ಬೇಗ ಕ್ಲಾಸಿಗೆ ಜಾಯಿನ್ ಆಗೋಣ ಆತರ ಮೈಂಡ್ ಆತರ ಆಗ್ಬಿಟ್ಟಿದೆ ನನ್ಗೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾಸ್ ಮಾತ್ರ. ಕೇಳಕ್ಕೆ ನನ್ಗೆ 10 ನಿಮಿಷ 20 ನಿಮಿಷ ಮುಂಚೆನೆ ನಾನು ಆನ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಡ್ತೀರಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ 10 ನಿಮಿಷ ಮುಂಚೆನೆ ರೆಡಿಯಾಗಿ ಸ್ಟಾರ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಆತರ ನಂಗೆ ಕೇಳ್ಬೇಕು ಅನಿಸ್ತಾನೆ ಇರುತ್ತೆ. ನಿಮ್ ಜ್ಞಾನ, ನೀವು ಅದು ಹೇಳೋದು ಅದೆಲ್ಲ ತುಂಬಾನೇ ಇಷ್ಟ ಆಯ್ತು. ನಾನ್ ಮುಂಚೆನೆ ಇದು ಕ್ಲಾಸಿಗೆ ಜಾಯಿನ್ ಆಗಕ್ ಮುಂಚೆ ಕೂಡನು ನಾನು ಈಶ್ವರ ಜ್ಞಾನ ಮಾಡ್ತಾ ಇದ್ದೆ ಗುರುಜಿ. ಮುಂಚೆ ಮದ್ವೆ ಆಗದಿದ್ ಮುಂಚೆನೂ ಇತ್ತು ಗುರುಜಿ ನಂಗೆ. ಅಂದ್ರೆ ಈಗ ನನಗ್ ಸಿಕ್ಕಿದ್ದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ಇದ್ರಿಂದ, ಈ ಕ್ಲಾಸಿಂದ.
ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಜಿ ನಿಮ್ಗೆ. ನೀವು ದುಡ್ಡು ತಗೊಂಡಿರನೇ ಈ ಕ್ಲಾಸ್ ಇಷ್ಟು ಜನಕ್ಕೆಲ್ಲ ನೀವೆಲ್ಲ ಮಾಡಕ್ ಒಳ್ಳೇದಾಗ್ಬೇಕು ಜನಗಳಿಗೆ ಅಂದ್ಬಿಟ್ಟು ನೀವು ಮುಂದೆ ನಿಂತ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಮ್ ಕಡೆಯಿಂದನೂ ಸ್ವಲ್ಪ ಸಪೋರ್ಟ್ ಕೊಡ್ತೀವಿ ಗುರುಜಿ. ನಮ್ ಕಡೆಯಿಂದನೂ ಆದಷ್ಟು ನಾವು ಪ್ರಯತ್ನ ಮಾಡಿ ಸ್ವಲ್ಪ ಜನನ ಸೇರ್ಸ್ಬೇಕು ಅನ್ನೋದು ನಮ್ಗೆ ಮನ್ಸಲ್ಲಿದೆ. ಮಾಡ್ತೀವಿ ಗುರುಜಿ. ತುಂಬಾ ತುಂಬಾ ಚೆನ್ನಾಗಿದೆ ಕ್ಲಾಸ್ ಮಾತ್ರ. ಅದು ಇನ್ನ ಒಂದು ಗುರುಜಿ, ಊಟ ತಿನ್ನೋದ್ರಿಂದ ನಮ್ಗೆ ಏನೇನು ಕಾಯಿಲೆ ಆಗುತ್ತೆ, ಏನೇನ್ ಬರುತ್ತೆ ಅನ್ನೋದು ಮುಂಚೆ ಗೊತ್ತಿರ್ಲಿಲ್ಲ. ನಿರಾರ ಕ್ಲಾಸಿಗೆ ಬಂದ್ಮೇಲೆ ಏನು ತಿಂದ್ರೆ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಏನೇನ್ ಉಪಯೋಗ ಇದೆ, ಏನೇನ್ ಚೆನ್ನಾಗ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿದೆ ಗುರುಜಿ ನಂಗೆ. ಅಯ್ಯೋ ಅದು ಇಷ್ಟ ಇದಿಷ್ಟ ಅಂದ್ಬಿಟ್ಟು ಎಲ್ಲ ತಿಂದ್ಬಿಡ್ತೀವಿ. ತಿಂದ್ಬಿಟ್ಟು ಆಮೇಲೆ ಎಲ್ಲ ಕಾಯಿಲೆನ ನಾವೇ ಬರ್ಸ್ಕಂತೀವಿ. ಅದೇ ಇದು ಜ್ಯೂಸುನು ಗಂಜಿ, ರವೆ ಗಂಜಿ, ಜ್ಯೂಸು ಆ ತರದ್ ಲಿಕ್ವಿಡ್ ಅಲ್ಲೇ ಇರೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗೈತೆ ಅನ್ನೋದು ಕೂಡ ನಮ್ಗೆ ನಿಮ್ ಕಡೆಯಿಂದ ಗೊತ್ತಾಗಿದೆ. ತುಂಬಾ ಖುಷಿ ಗುರುಜಿ. ಲಿಕ್ವಿಡ್ ಜ್ಯೂಸ್ ತಗೊಳ್ಳೋದ್ರಿಂದ ನಾವ್ ಎಷ್ಟು ಆರೋಗ್ಯವಾಗಿರ್ತೀವಿ ಅಂತ ಗೊತ್ತಾಗಿದೆ. ಈ ಮುಳು ತಿಂದು ಊಟ ತಿಂದು ಆರೋಗ್ಯನ ಹೆಂಗ್ ಹಾಳ್ ಮಾಡ್ಕೊಂತ ಇದೀವಿ ಅನ್ನೋದನ್ನು ಗೊತ್ತಾಯ್ತು ನಿಮ್ ಕಡೆಯಿಂದ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ನಿಮ್ ಕ್ಲಾಸ್ ನಿಜವಾಗೂ ಸಿಕ್ಕಿರೋದಕ್ಕೆ ನನಗಂತೂ ತುಂಬಾನೇ ಖುಷಿ. ಅರುಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನಿಮ್ಗೂ ತುಂಬಾ ಥ್ಯಾಂಕ್ಸ್ ಗುರುಜಿ. ಅದು ಅರುಣ ಅವರು ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಗುರುಜಿ ನಮ್ಗೆ. ಹಂಗಾಗಿ ನಾವು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಇದ್ದಿದ್ದಕ್ಕೆ ಅರುಣ ಕಡೆಯಿಂದ ಈ ಕ್ಲಾಸ್ ಸಿಕ್ತು ನನ್ಗೆ. ತುಂಬಾನೇ ಖುಷಿ ಆಗ್ತಾ ಇದೆ ನಿಜವಾಗ್ಲು. ಹೆಲ್ತ್ ಚೆನ್ನಾಗಾಯ್ತು ಗುರುಜಿ. ನಂಗೆ ತುಂಬಾ ತಲೆನೋವು ಬರ್ತಾ ಇತ್ತು. ಬಂದ್ರೆ 3 ದಿವಸ 4 ದಿವಸ ಆದ್ರೂ ತಲೆನೋವು ಹೋಗ್ತಾನೆ ಇರ್ಲಿಲ್ಲ. 10 ವರ್ಷದಿಂದ ಮಾತ್ರೆ ತಿಂದಿದೀನಿ ಅಂದ್ರೆ ನಂಬ್ರಿ. 10 ವರ್ಷದಿಂದ ಮಾತ್ರೆ ತಗೊಂಡ್ ಸಾಕಾಗ್ಬಿಟ್ಟಿತ್ತು. ಇವಾಗ ಒಂದು ಟ್ಯಾಬ್ಲೆಟ್ ತಗೊಂತ ಇಲ್ಲ. ಆರೋಗ್ಯ ಅಷ್ಟೇ ಚೆನ್ನಾಗಿದೆ ನನ್ಗೆ. ತುಂಬಾ ಚೆನ್ನಾಗಾಗಿದೆ ಆರೋಗ್ಯ. ನಿರಾರ ಕ್ಲಾಸ್ ಮಾಡಿದ್ಮೇಲೂನು, ಲಕ್ಷ್ಮೀ ಸಮಯ ಮಾಡಿದ್ಮೇಲೂನು ಚೆನ್ನಾಗಾಗಿದೆ. ತುಂಬಾ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. Right. Okay. Thank you so much. Yes. ಗುರುಜಿ. ಥ್ಯಾಂಕ್ ಯು ಗುರುಜಿ. Thank you.